ಓಂ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿ ತದ್ದರ್ಶನಾತ್ ಓಂ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಸರ್ವಗೋತ್ತಾ ನಿಯಂತಾ ಚ ದೃಶ್ಯತ್ವಾದ್ಯುಜ್ಜಿತಃ ಸದಾ ವಿಶ್ವಜೀವಾಂತರತ್ವಾದ್ಯೈಃ ಲಿಂಗೈಃ ಸರ್ವೈರ್ಯುತಃ ಸಹಿ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ 75ನೇ ಗದ್ಯ ಭಾಗದಲ್ಲಿ ತಸ್ಯ ಅರ್ಥ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು. ಭಗವಂತ ಹೇಗೆ ಸರ್ವಾರ್ಥ, ಸರ್ವವನ್ನು ತಿನ್ನುವವನು ಹೇಗೆ ಅಂತ ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅತ್ತ ಅಂತ ಆಚಾರ್ಯರು ಶಬ್ದ ಪ್ರಯೋಗ ಮಾಡಿದ್ದಾರೆ ಅನುಭಾಷ್ಯದಲ್ಲಿ. ಅದರ ಮೂಲ ಸೂತ್ರ ಗುಹಾಂ ಪ್ರವಿಷ್ಟೌ ಆತ್ಮಾನೋ ಹಿ ತದ್ದರ್ಶನಾತ್ ಅನ್ನುವಂಥ ಸೂತ್ರ. ಅದು ಉದ್ಧರಿಸಿರುವಂತಹ ಒಂದು ವೇದವಾಕ್ಯ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ ಕಠೋಪನಿಷತ್ತಿಂದು. ಅದು 1ನೇ ಅಧ್ಯಾಯದ 3ನೇ ವಲ್ಲಿಯ 1ನೇ ಸೂಕ್ತ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ಹೀಗೆ ವೇದವಾಕ್ಯ ಇದೆ. ಅವರಿಬ್ರು ಯಾರು, ಆ ಕರ್ಮಫಲವನ್ನು ಸ್ವೀಕಾರ ಮಾಡ್ತಿರೋರು ಯಾರು ಅಂತ ಪ್ರಶ್ನೆ ಬಂದ್ರೆ, ಕಾಟಕೋಪನಿಷತ್ತು ಅವರಿಬ್ಬರನ್ನು ಭಗವಂತನ 2 ರೂಪಗಳು ಅಂತ ವರ್ಣನೆ ಮಾಡಿದೆ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗುಹಾಂ ಪ್ರವಿಷ್ಟೋ ಪಿಬಂತೋ ವಿಷ್ಣು ರೂಪೇ ಏವ, ವಿಷ್ಣುವಿನ ರೂಪಗಳವು ಹೊರತು ಜೀವ ಅಲ್ಲ. ಘರ್ಮಾ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜುಗಾಮ ಅಂತ ಋಗ್ವೇದದ 10ನೇ ಮಂಡಲದ 114ನೇ ಸೂಕ್ತದಲ್ಲಿ 1ನೇ ಮಂತ್ರ ಇದೆ. ಆ ಮಂತ್ರವು ಕೂಡ ಭಗವಂತನ 2 ರೂಪಗಳನ್ನು ವರ್ಣನೆ ಮಾಡ್ತದೆ. ಘರ್ಮರು ಅಂದ್ರೆ ಪ್ರಕಾಶಮಾನವಾದಂತಹ, ಮತ್ತೆ ಸಮಂತ ಅಂದ್ರೆ ಸಮಂತವು ವ್ಯಾಪ್ತವಾದಂತಹ, ತ್ರಿವೃತಂ ವ್ಯಾಪತು ಪ್ರಕಾಶಮಾನವಾದ ಎಲ್ಲ ಕಡೆ ವ್ಯಾಪ್ತವಾದಂತಹ 2 ರೂಪಗಳು ಅಂದ್ರೆ ಆತ್ಮ ಅಂತರಾತ್ಮ ಎಂಬ 2 ರೂಪಗಳು. ಅವು ಈ ತೇಜಸ್ಸು, ನೀರು, ಪೃಥ್ವಿ ಅಂತ 3 ತತ್ವಗಳಿಂದ ಕೂಡಿದ ಈ ದೇಹವನ್ನ ವ್ಯಾಪಿಸಿಕೊಂಡಿವೆ. ಆ ರೂಪಗಳ ಸೇವೆಗಾಗಿ ವಾಯುದೇವನು ಕೂಡ ಆ ಶರೀರವನ್ನ ಪ್ರವೇಶ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಬೃಹತ್ ಸಂಹಿತಾ ಅಂತ ಒಂದು ಗ್ರಂಥ ಆಚಾರ್ಯರು ಉದ್ಧರಿಸ್ತಾರೆ. ಅಲ್ಲಿ ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ. ಆತ್ಮ ಅಂತರಾತ್ಮ ಎಂಬ 2 ರೂಪಗಳಿಂದ ಭಗವಂತ ಇದ್ದಾನೆ, ಹೃದಯದಲ್ಲಿದ್ದಾನೆ. ಈ ಜೀವ ಮಾಡುವಂತಹ ಏನು ಕರ್ಮ ಇದೆ, ಆ ಕರ್ಮದ ಸಾರವನ್ನ ಸ್ವೀಕಾರ ಮಾಡ್ತಾನೆ. ಪದ್ಮಪುರಾಣದಲ್ಲೂ ಹಾಗೇ ಇದೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಯತಃ ಅಂತ. ಆ ಭಗವಂತ ಯಜ್ಞದ ಹವಿರ್ಭಾಗವನ್ನು ಸ್ವೀಕಾರ ಮಾಡುವಾಗ ನಮ್ಮ ಪುಣ್ಯ ಫಲವನ್ನಷ್ಟೇ ಸ್ವೀಕಾರ ಮಾಡ್ತಾನೆ, ಪಾಪದ ಫಲವನ್ನೆಂದು ಸ್ವೀಕಾರ ಮಾಡೋದಿಲ್ಲ. ಆ ಆನಂದ ರೂಪನಾದ ಭಗವಂತನ ಭೋಗ ಪ್ರಕ್ರಿಯೆ, ಅವನೇನು ಭೋಗ ಮಾಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಋತಂ ಪಿಬಂತವು ಅಂತ ಏನು ವೇದವಾಕ್ಯ ಬಂದಿದೆಯಲ್ಲ, ಅದರ ಕಾಟಕ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಹೀಗೆ ಹೇಳ್ತಾರೆ. ಆತ್ಮಾಂತರಾತ್ಮೇತಿ ವಿಭು ಏಕ ಏವ ದ್ವಿಧಾ ಸ್ಥಿತಃ ಸವಿಷ್ಣು ಪರಮೇ ವಾಯೌ ಪರೇಭ್ಯೋ ವಿರುದ್ಧ ರೂಪಕೆ ಶುಭಾನ್ ಪಿಬತಿ ಭೋಗಾನ್ ಸಹ ಛಾಯೇವ ವಿದುಷಾಂ ಪ್ರಭು ಅಂತ ಅದರ ವರ್ಣನ. ಆ ಪರಮಾತ್ಮ ಸರ್ವವ್ಯಾಪ್ತ, ಅವನೇ 2 ರೂಪಗಳನ್ನು ತಾಳಿದ್ದಾನೆ, ಆತ್ಮ ಅಂತರಾತ್ಮ ಎಂಬುದಾಗಿ. ಈ ಹೃದಯದಲ್ಲಿ ವಾಯುವಿನಲ್ಲಿ ಅವನಿದ್ದಾನೆ, ಮುಖ್ಯ ಪ್ರಾಣನಲ್ಲಿ ಅಂತರ್ಗತನಾಗಿದ್ದಾನೆ. ಶುಭ ಕರ್ಮಗಳ ಫಲವನ್ನು ಸ್ವೀಕಾರ ಮಾಡ್ತಾನೆ. ಜ್ಞಾನಿಗಳಿಗೆ ನೆರಳನ್ನು, ಪಾಪಿಗಳಿಗೆ ಬಿಸಿಲನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಅಲ್ಲೂ ಆತ್ಮಾಂತರಾತ್ಮ ಅಂತ 2 ರೂಪಗಳ ಬಗ್ಗೆನೇ ವರ್ಣನೆ ಬಂದಿದೆ ಕಾಟಕೋಪನಿಷತ್ ಭಾಷ್ಯದಲ್ಲಿ.
ತತ್ವಮಂಜರಿಯಲ್ಲಿ ಸರ್ವಗಹ ಇತ್ಯಸ್ತಿ, ಸರ್ವಗತನಾದಂತಹ ಪರಮಾತ್ಮ ಏನಿದ್ದಾನಲ್ಲ ಅವನೇ ಅತ್ತಾನು ಕೂಡ ಆಗಿದ್ದಾನೆ. ಇದನ್ನ ಈ ಕರ್ಮದ ಫಲವನ್ನ ಮತ್ತು ಇಡೀ ಜಗತ್ತಿನ ಎಲ್ಲವನ್ನೂ ಸ್ವೀಕಾರ ಮಾಡುವವನು ಆಗಿದ್ದಾನೆ. ಲಿಂಗೈಹಿ ಇತ್ಯಾದಿ ಅನ್ವೇತಿ, ಲಂಗೈ ಸರ್ವೈ ಯುತಸ್ಸಹಿ ಅಂತ ಏನಿದೆಯಲ್ಲ ಅವನೇ ಈ ಎಲ್ಲ ಲಿಂಗಗಳಿಂದಲೂ ಶಬ್ದಗಳ ಪ್ರವೃತ್ತಿ ನಿಮಿತ್ತದಿಂದಲೂ ಕೂಡಿದವನು ಅಂತ ಅರ್ಥ. ಸರ್ವಗಃ ಅತ್ತ ಋತಂ ಪಿಬಂತೋ ಇತ್ಯಾದ್ಯುಕ್ತ, ಸರ್ವಗತನಾದಂತಹ ಅರ್ಥಾತ್ ವ್ಯಾಪ್ತನಾದ ಅತ್ತ ಎಲ್ಲವನ್ನು ಸ್ವೀಕಾರ ಮಾಡುವ ಋತಂ ಪಿಬಂತೋ ಎಂಬ ಮೊದಲಾದ ಮಂತ್ರಗಳಲ್ಲಿ ವರ್ಣಿಸಲ್ಪಟ್ಟಂತಹ ಆ ಭಗವಂತ ಅವನ್ಯಾರು? ಸರ್ವ ಪ್ರಾಣಿ ಶರೀರ ಹೃದಯ ಗುಹಾಸ್ಥಃ, ಎಲ್ಲ ಜೀವಿಗಳ ಹೃದಯ ಗುಹೆಯಲ್ಲಿರುವವನು ಇದ್ದು ಕರ್ಮಫಲ ಅತ್ತ, ಕರ್ಮದ ಫಲವನ್ನ ಸ್ವೀಕಾರ ಮಾಡುವವನು. ಸಹ ಸರ್ವಾಪ್ತೃತ್ವೇನ ಉಕ್ತ, ಅವನನ್ನೇ ಸರ್ವಾಪ್ತ ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಸ ಏಕೋ ವಿಷ್ಣುರೇವ ನತು ಜೀವೇಶ್ವರವು, ಜೀವ ಮತ್ತು ಈಶ್ವರ ಇಬ್ಬರನ್ನಲ್ಲಿ ವರ್ಣನೆ ಮಾಡ್ತಿಲ್ಲ ಆ ವೇದವಾಕ್ಯ. ಯಾಕೆಂದ್ರೆ ಲಿಂಗೈ ಸರ್ವೇ ಯುತಃ ಇತಿ ಹಿ ಇತಿ, ಗುಹಾಂ ಪ್ರವಿಷ್ಟವು ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಎಸ್ ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಪರಮಂ ಅಂತ ಇನ್ನೂ ಒಂದು ವೇದವಾಕ್ಯ ಇದೆ. ಅದು ಕೂಡ ಅದೇ ಕಾಟಕೋಪನಿಷತ್ತಿನ 1ನೇ ಅಧ್ಯಾಯದ 3ನೇ ವಲ್ಲಿಯ 2ನೇ ಮಂತ್ರ. ಅದು ಋತಂ ಪಿಬಂತವು ಅದಾದ್ಮೇಲೆ ಬರುವಂತಹ ಮಂತ್ರವೇ ಎಸ್ ಸೇತುರೀಜಾನಾನಾಂ ಅಂತ, ಅಕ್ಷರಂ ಬ್ರಹ್ಮ ಪರಮಂ ಅಂತ. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಅಂತ ಬರುವಂತಹ ವೇದವಾಕ್ಯ. ಅದು ಹೀಗೆ ಅರ್ಥವನ್ನು ಹೇಳ್ತದೆ. ಸಂಸಾರವನ್ನು ಯಾರು ದಾಟ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅಂಥವನಿಗೆ ಅವನು ಅಭಯಪ್ರದನಾದವನು. ಮತ್ತೆ ಎಲ್ಲರಿಗೂ ಕೂಡ ತನ್ನ ಈಜಾನಾನ, ತನ್ನವನ್ನ ಯಾರು ಆಶ್ರಯಿಸಿಕೊಂಡಿದ್ದಾರೆ ಅಂಥವರಿಗೆ ಅವನು ಆಶ್ರಯದಾತ ಆಗಿದ್ದಾನೆ. ಸೇತು ಅಂದ್ರೆ ಆಶ್ರಯದಾತ. ಅಕ್ಷರಂ ಬ್ರಹ್ಮ ಪರಮಂ, ಅಕ್ಷರ ಅಂದ್ರೆ ನಾಶರಹಿತ, ಬ್ರಹ್ಮ ಅಂದ್ರೆ ಗುಣಪೂರ್ಣ, ಪರ ಅಂದ್ರೆ ಸರ್ವೋತ್ತಮ. ಇದರ ಅರ್ಥ ಗೊತ್ತಿದೆ. ಹೀಗೆ ಇವು 3 ಮಂತ್ರಗಳು ಅಲ್ಲೇ ಬಂದಿರುವಂತಹ ಬೇರೆ ಬೇರೆ ಮಂತ್ರಗಳು. ಇತಿ ಗುಹಾ ಪ್ರವಿಷ್ಟತ್ವ, ಗುಹಾಂ ಪ್ರವಿಷ್ಟವು ಎನ್ನುವುದು ಭಗವಂತನಿಗೆ ಅಥವಾ ಆ ರೂಪಗಳಿಗೆ ಗುಹಾಂ ಪ್ರವಿಷ್ಟತ್ವವನ್ನು ವರ್ಣನೆ ಮಾಡಿದೆ. ಮತ್ತೆ ಸೇತುತ್ವವನ್ನು ಅಂದ್ರೆ ಆಶ್ರಯತ್ವವನ್ನು, ಜಗತ್ತಿಗೆಲ್ಲರಿಗೂ ಅವನಿಗೆ ಆಶ್ರಯ, ಸೇತುವಿನಂತೆ ಸಂಸಾರ ತಾರಕ ಅಂತ ವರ್ಣನೆ ಮಾಡಿದೆ. ಅಕ್ಷರ ಅಂದ್ರೆ ನಾಶರಹಿತ. ಮತ್ತೆ ಅಲ್ಲೆಲ್ಲ ಕಡೆ ಏಕವಚನ ಪ್ರಯೋಗ ಮಾಡಿದ್ದಾರೆ. ಯಹ ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಅಂತ. ಆ ಏಕವಚನದಿಂದ ಅವನಿಗೆ ಏಕತ್ವ ಅಂತ ಅನ್ನೋದೇ ತಿಳಿದು ಬರ್ತದೆ. ಭಗವಂತ ಏಕ ಆಗಿದ್ದಾನೆ ಅಂತಾನೆ ತಿಳಿದು ಬರ್ತದೆ. ಈ ಎಲ್ಲ ಲಿಂಗಗಳಿಂದಲೂ ಕೂಡಿದವನವನು ಅಂತ ತಾತ್ಪರ್ಯ. ಏತೇ ಲಿಂಗೈಹಿ ಯುತಃ ಅತ್ತ ವಿಷ್ಣುರೇವ, ಈ ಎಲ್ಲ ಲಿಂಗಗಳಿಂದಲೂ ಕೂಡಿದಂತಹ ಅತ್ತ ಅಂದ್ರೆ ಅವನು ವಿಷ್ಣುವೇ ಆಗಿದ್ದಾನೆ. ತೇಷಾಂ ಭಾಷ್ಯ ದಿಶಾ ವೈಷ್ಣವತ್ವ ಪ್ರಸಿದ್ಧೇ ಇತಿವ, ಇವೆಲ್ಲ ಗುಣಗಳು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ ಗುಣಗಳೇ ಅಂತ ಭಾಷ್ಯದಿಂದ ಮೂಲಕ ನಮಗೆ ತಿಳಿದು ಬರ್ತದೆ ಅಂತ ಅದರ ಅರ್ಥ. ಇಲ್ಲಿಯೂ ಮೂಲ ಅಣುಭಾಷ್ಯದಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಅಂತ ಎಂಬುದಾಗಿ ವಿಷ್ಣು ಅಂತ ಬಂದಿದೆ 3ನೇ ಶ್ಲೋಕದಲ್ಲಿ. ಮತ್ತೆ 4ನೇ ಶ್ಲೋಕದಲ್ಲಿ ಲಿಂಗೈ ಸರ್ವೇ ಯುತ ಸಹಿ ಅಂತ ಸ ಅಂತ ಹೇಳಿದ್ದಾರೆ. ವಿಷ್ಣು ಅಂತ ಶಬ್ದ ಇದ್ದ ಮೇಲೂ ಮತ್ತೆ ಸ ಅಂತ ಹೇಳುವುದು ಯಾಕೆ ಅಂದ್ರೆ ಸರ್ವತ್ರ ಐಕ್ಯ ದ್ಯೋತನಾಯವ, ಹಿಂದೆ ಬಂದಿರುವಂತಹ ಸರ್ವಗತನಾದ ಭಗವಂತನು, ಸರ್ವಾರ್ಥ ಆದ ಭಗವಂತನು ಒಬ್ಬನೇ ಅಂತ ತೋರಿಸಲಿಕ್ಕೆ ಇದು ಒಂದು ಅಭಿಪ್ರಾಯ. ಇನ್ನೊಂದು, ದ್ವಿರೂಪನಾದ ಭಗವಂತನನ್ನೇ ಹಿಂದೆ ಕೂಡ ವರ್ಣನೆ ಮಾಡಿದ್ದಾರೆ. ಈಗೇನು ನಾವು ಕಾಟಿಕೋಪನಿಷತ್ತಿನ 1ನೇ ಅಧ್ಯಾಯದ 3ನೇ ವಲ್ಲಿಯ 1 ಮತ್ತು 2ನೇ ಮಂತ್ರಗಳನ್ನು ನೋಡಿದ್ವಿ. ಅದಕ್ಕಿಂತ ಮುಂಚೆ 1ನೇ ಅಧ್ಯಾಯದ 2ನೇ ವಲ್ಲಿಯ 25ನೇ ಮಂತ್ರ ಒಂದಿದೆ, ಕೈತ್ಥ ವೇದ ಯತ್ರ ಸಹ ಅಂತ. ಅದ್ರದ್ದು ಪೂರ್ಣ ರೂಪ ಹೀಗಿದೆ: ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭಯ ಭವತಿ ಓದನಃ ಮೃತ್ಯುರ್ ಯಸ್ಯೋಪಸೇಚನಂ ಕೈತ್ಥ ವೇದ ಯತ್ರ ಸಹ ಅಂತ. ಯಾವ ಪರಮಾತ್ಮನಿಗೆ ಬ್ರಾಹ್ಮಣ ವರ್ಣಾಭಿಮಾನಿಯಾದಂತಹ ಚತುರ್ಮುಖ ಮತ್ತೆ ಕ್ಷತ್ರಿಯ ವರ್ಣಾಭಿಮಾನಿಯಾದಂತಹ ವಾಯು ಇವರಿಬ್ಬರು ಕೂಡ ಆಹಾರದಂತಿದ್ದಾರೆ,
ಪ್ರಳಯ ಕಾಲದಲ್ಲಿ ಅವರಿಬ್ಬರನ್ನು ಅವನು ಸ್ವೀಕಾರ ಮಾಡ್ತಾನೆ. ಮತ್ತೆ ಮೃತ್ಯುದೇವನಾದಂತಹ ರುದ್ರ ಅವನಿಗೆ ಒಂದು ವ್ಯಂಜನ ರೂಪದಲ್ಲಿ, ಒಂದೇನೋ ಪಲ್ಯವೋ ಚಟ್ನಿಯ ರೂಪದಲ್ಲಿ ಅಥವಾ ತುಪ್ಪದ ಸ್ಥಾನದಲ್ಲಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಮೃತ್ಯು ಯಸ್ಯ ಉಪಸೇಚನಂ ಕೈಯುತ್ಥಾ ವೇದ ಯತ್ರ ಸಹ. ಆ ಪರಮಾತ್ಮ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದು ಯಾರು ತಿಳಿದವರಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಇದು 1ನೇ ಅಧ್ಯಾಯದ 2ನೇ ವಲ್ಲಿಯ ಕೊನೆಯ ಮಂತ್ರ. ಅದರ ನಂತರ ಋತಂ ಪಿಬಂತೋ ಸುಕೃತ ಶಿಲೋಕೆ ಅಂತ ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಆ ದ್ವಿವಚನಕ್ಕೆ ಏನರ್ಥ? ಹಿಂದೆ ಬಂದಿರುವವನು ಒಬ್ಬನೇ. ಈ ದ್ವಿವಚನ ಪ್ರಯೋಗ ಉಳ್ಳಂತ ಇಬ್ಬರು ವ್ಯಕ್ತಿಗಳನ್ನು ಹೇಳುವಂತಹ ಒಂದು ಶ್ಲೋಕಕ್ಕಿಂತ ಮುಂಚೆ ಬಂದಿರುವ ವರ್ಣನೆ ಒಬ್ಬನನ್ನೇ ಹೇಳಿದೆ. ಆಮೇಲೆ ಬಂದಿರುವಂತಹ ವರ್ಣನೆಯೂ ಕೂಡ ಒಬ್ಬನನ್ನೇ ಹೇಳಿದೆ. ಹಾಗಾಗಿ ಇದು ಕೂಡ ಒಬ್ಬನನ್ನೇ ಹೇಳಿರಬೇಕು, ಅವನದೇ 2 ರೂಪಗಳನ್ನು ಹೇಳಿರಬೇಕು, ಹೊರತು ಜೀವನನ್ನ ಇದು ಹೇಳುವುದೇ ಇಲ್ಲ ಅಂತಾನೆ ತಾತ್ಪರ್ಯ. ಕೈಯುತ್ಥಾ ವೇದ ಯತ್ರ ಸಹ ಅಂತ ಬಂದಿದಲ್ಲ ಹಿಂದೆ. ಇತಿ ಸಹ ಇತಿ ತಚ್ಛಬ್ದೇನ, ಹಿಂದೆ ತಚ್ಛಬ್ದದಿಂದ ಯಾರು ಪ್ರಸ್ತುತರಾಗಿದ್ದಾರೋ ಪೂರ್ವ ಪ್ರಕೃತನಾದ ವಿಷ್ಣುವೇ ಅತ್ರ ಈ 1ನೇ ಅಧ್ಯಾಯದ 3ನೇ ಪಾದದ 1ನೇ ಮಂತ್ರದಲ್ಲಿ 2 ರೂಪವುಳ್ಳವನ ಎಂಬುದಾಗಿ ವರ್ಣಿತನಾಗಿದ್ದಾನೆ. ನತು ಅಪ್ರಕೃತಃ ಜೀವ, ಅಪ್ರಸ್ತುತನಾದಂತಹ ಜೀವರ ಬಗ್ಗೆ ಇಲ್ಲಿ ವರ್ಣನೆ ಮಾಡಿಲ್ಲ. ಇತಿ ಸೂಚನಾಯವ, ಹೀಗೆ ಸೂಚನೆ ಮಾಡಲಿಕ್ಕೋಸ್ಕರ ಸಹ ಎಂಬುದಾಗಿ ಆಚಾರ್ಯರು ತಗೊಂಡಿದ್ದಾರೆ ಅಂತ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನಿಸ್ತಾರೆ. ನತು ಅಪ್ರಕೃತಃ ಜೀವ, ಜೀವ ಯಾವ ರೀತಿಯಿಂದ ಅಲ್ಲಿ ಪ್ರಸ್ತುತ ಅಲ್ವೇ ಅಲ್ಲ ಅಂತ ಅದರ ತಾತ್ಪರ್ಯ.